ನವೆಂಬರ್ನಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ರಚನೆ ಆಗ್ತೈತೆ ಅನ್ನುವಂಥದ್ದು ಇಲ್ಲ ಗೊತ್ತಿಲ್ಲ. ಅದಾಗ ನೋಡೋಣ, ಇನ್ನೂ ಟೈಮ್ ಇದ್ರಲ್ಲ, ಡಿಸೆಂಬರ್ ಭಾಳ ದೂರ ಇದೆ, ಇನ್ನೂ 6 ತಿಂಗಳಿದೆ. ಆದಾಗ ನೋಡೋಣ ಪ್ರಯತ್ನ. ಅದು ಹೈಕಮಾಂಡ್ ಮಾಡಬೇಕಲ್ಲ, ನಮಗೇನು ಗೊತ್ತಿಲ್ಲ. ಅದೇ ನಾವು ಸಾಕಷ್ಟು ಹಿರಿಯ ಶಾಸಕರಿಂದ ಕೂಡ ನಾವು ಇದ್ದಾರೆ ಭಾಳಷ್ಟು ಜನ ನಾವು ಆಗಬೇಕು 30 ತಿಂಗಳ ನಂತರ ಅಂತ ಭಾಳ ಜನ ಆಸೆಯಲ್ಲಿದ್ದಾರೆ. ಆದರೆ ಒಳ್ಳೇದೇ, ಒಂದು ರೀತಿಯಿಂದ ಎಲ್ಲರಿಗೂ ಅವಕಾಶ ಸಿಗ್ತೈತಿ, ಆದರೂ ಒಳ್ಳೇದು. ಆದರೂ ಅದು ನಿರ್ಧಾರ ಮಾಡುವಂಥ ಪ್ರಯತ್ನ ಹೈಕಮಾಂಡಿಂದ ಆಗಬೇಕು. ಯಾಕಂದ್ರೆ ನಮ್ಮ ಲೆವೆಲಲ್ಲಿ ಏನು ಮಾಡೋಕ್ಕಾಗಲ್ಲ. ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಏನಾದರೂ ಚರ್ಚೆ ವಿಮರ್ಶೆಗಳು ಆಗ್ತಾಯಿಲ್ಲ. ವಿಮರ್ಶೆ ಏನಾಗಿಲ್ಲ, ಆದರೂ ಒಂದು 30 ತಿಂಗಳ ನಂತರ ಮತ್ತೆ ಹೊಸವ್ರು ಕೊಟ್ಟರೆ ಹೊಸ ಲೀಡರ್ಶಿಪ್ ಬೆಳೀತೈತೆ. ಆದರೆ ಒಳ್ಳೇದೇ ಒಂದು ರೀತಿ. ಬೆಳಗಾವಿ ಸಾರ್ವಜನಿಕರಿಗೆ ಯುದ್ಧದಂಥ ಸಂದರ್ಭ, ಡಿಸಾಸ್ಟರ್ ಆದಂಥ ಸಂದರ್ಭದಲ್ಲಿ ನಾವು ಹೇಗೆ ಎಚ್ಚೆತ್ಕೋಬೇಕು ಅನ್ನೋದಕ್ಕೆ ಪಬ್ಲಿಕ್ ಅವೇರ್ನೆಸ್ ಮಾಡೋದಕ್ಕೋಸ್ಕರ ಬ್ಲ್ಯಾಕ್ಔಟ್ ಅಂತಂತ ಹೇಳಿ ಒಂದು ಮಾಕ್ ಡ್ರಿಲ್ ಅನ್ನ ನಾವು ಕುವೆಂಪು ನಗರ ಮತ್ತು ಹನುಮಾನ್ ನಗರ ಫಿಕ್ಸ್ ಸ್ಟೇಜ್ನಲ್ಲಿ ಹಮ್ಮಿಕೊಂಡಿರ್ತೀವಿ. ಇದಕ್ಕೆ ನಮಗೆ ಸಹಕರಿಸಿದಂಥ ಡಿಪಾರ್ಟ್ಮೆಂಟ್ಗಳು ಪೊಲೀಸ್ ಕಮಿಷನರ್ ಆಫೀಸ್ ಅವರು ಮತ್ತು UDC PD ಅವರು ಆ್ಯಂಡ್ ACP ಟ್ರಾಫಿಕ್ನವರು ಮತ್ತು ನಗರ ಪಾಲಿಕೆಯವರು ಮತ್ತು ಎಲ್ಲ ಸಿಬ್ಬಂದಿಗಳು, ನಗರ ಸೇವಕರು, ಇಲ್ಲಿನ 2 ಸಚಿವತ್ರಯರು ಮತ್ತು ಶಾಸಕರು ಆಗಿರ್ತಾರೆ. ಇದರ ಅವೇರ್ನೆಸ್ನ ನಾವು 3 ದಿನಗಳಿಂದನೂ ಮಾನ್ಯ ಎಲ್ಲ ಸಾರ್ವಜನಿಕರಿಗೆ ಏನು ಹೇಳ್ತೀವಿ ಅಂದರೆ, ಯುದ್ಧದಂಥ ಸಂದರ್ಭದ ಬಂದಾಗ, ಈಗ ಸದ್ಯಕ್ಕೆ ಯುದ್ಧ ಸಂದರ್ಭ ಇಲ್ಲ, ಆದಾಗ್ಯೂ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಡಿಸಾಸ್ಟರ್, ಯುದ್ಧದಂಥ ಸಂದರ್ಭ ಘೋಷಣೆ ಆದಲ್ಲಿ ನಾವು ಪ್ರಿಪೇರ್ಡ್ನೆಸ್ ಹೇಗಿರಬೇಕು, ಅಲರ್ಟ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಚಿಕ್ಕದಾಗಿ ಅಣುಕು ಪ್ರದರ್ಶನ ಮಾಡಿರ್ತೀವಿ. ಸಾರ್ವಜನಿಕರು ತಾವೇ ತಮ್ಮ ಮನೆಗಳ ಲೈಟ್ಗಳನ್ನು ಆಫ್ ಮಾಡುವ ಮೂಲಕ ತಮ್ಮ ಜಾಗೃತಿ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನ ಪ್ರದರ್ಶನ ಮಾಡುವಂತ ಒಂದು ಸಂದರ್ಭ ಇವತ್ತು ನಾವು ಬಹಳ ಯಶಸ್ವಿಯಾಗಿ ತಾವು ಎಲ್ಲರೂ ತಮ್ಮ ಕಣ್ಣುಗಳಿಂದಾನೇ ನೋಡಿದಿರಿ. ಹೇಗೆ ಅವರು ನಾವೊಂದು 5 ಸೈರನ್ ಕೂಗ್ಸಿದ್ವಿ. ಮೊದಲನೇ ಸೈರನ್ನು ಮೊದಲನೇ ಅಲರ್ಟ್ ಆಗಿರುತ್ತೆ. ಹಲವಾರು ಮಂದಿ ಆ ಅಲರ್ಟ್ನೆಸ್ಗೆ ಬಂದಿರೋದಿಲ್ಲ. 2ನೇ ಬಾರಿ ಸೈರನ್ ಮಾಡಿರ್ತೀವಿ. 3ನೇ ಸೈರನ್ಗೆ ಪ್ರತಿಯೊಬ್ಬರು ಆಫ್ ಮಾಡಿದ್ದನ್ನ ತಾವೆಲ್ಲರೂ ನೋಡಿದ್ದೀರಿ.